ಎಲ್ಲರಿಗೂ ನಮಸ್ಕಾರ. ಶಾಂತಮ್ಮ ಸವಿರುಚಿಗೆ ಸ್ವಾಗತ. ಮಂಗಳೂರು ಬೋಂಡ ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು: ಎರಡು ಬೌಲು ಮೈದಾ ತಗೊಂಡಿದ್ದೀನಿ ಸ್ನೇಹಿತರೆ. 2 ಸ್ಪೂನು ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು, ಕೊಬ್ಬರಿ ಚೂರು, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಸ್ವಲ್ಪ. ನಾನು 2 ಕಪ್ ಮೈದಾ ತಗೊಂಡಿದ್ದೀನಿ ಸ್ನೇಹಿತರೆ, ಅದಕ್ಕೆ 1 ಕಪ್ಪು ಮೊಸರು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಅದಕ್ಕೆ ಕಲಿಸ್ಕೋಬೇಕು. ಈಗ ಬೋಂಡ ಬರೋ ವಿಧಾನ ಆಗಿದೆ ಸ್ನೇಹಿತರೆ. ಆ ರೀತಿ ಬರಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಬೋಂಡ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಎಣ್ಣೆ ಸ್ವಲ್ಪ ಮೀಡಿಯಮ್ ಥರ ಕಾಯಬೇಕು. ಆ ರೀತಿ ಬಿಡಬೇಕು ಸ್ನೇಹಿತರೆ. ಚೆನ್ನಾಗಿ ಕಾದ್ಬಿಟ್ರೆ ಬೋಂಡ ಎಲ್ಲ ಕರಗಾಗೋಗ್ಬಿಡ್ತದೆ. ಜಾಲದಲ್ಲಿ ನಾವು ರಿಟರ್ನ್ ಈ ಥರ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಇಲ್ಲಾಂದರೆ ಆ ಥರ ಇದು ಮಾಡಿಲ್ಲ ಅಂತಂದರೆ ಒಂದು ಸರಿ ಬೆಳ್ಳಗಿರ್ತದೆ, ಒಂದು ಸರಿ ಕಪ್ಪಗಿರ್ತದೆ ಸ್ನೇಹಿತರೆ. ಒಂದು ಕಡೆ ಈಗ ತೆಗಿತಾ ಇದ್ದೀನಿ ಸ್ನೇಹಿತರೆ ಮಂಗಳೂರು ಬೋಂಡ. ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ. ಬೋಂಡ ಚೆನ್ನಾಗಿ ಬಂದಿದೆ, ಮಂಗಳೂರು ಬೋಂಡ. ನೀವು ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ. ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿದ್ದೀವಿ. ನಿಮ್ಮ ಅನಿಸಿಕೆ ಹೇಳಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತ. ಬೋಂಡ ಚೆನ್ನಾಗಿ ಬಂದಿದೆ. ನಿಮ್ಮ ಅನಿಸಿಕೆ ನೋಡಿ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.